ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ ಟಾಪಿಕ್‌ನ ನೋಡೋಣ ಬನ್ನಿ. ಸೊ, ಒಪೆಕ್ ಮತ್ತು ಒಪೆಕ್ ಪ್ಲಸ್ ರಾಷ್ಟ್ರಗಳ ಬಗ್ಗೆ ಇದೆ. ಸೊ, ಏನಪ್ಪಾ ಅಂತಂದ್ರೆ ಅರಬ್ ಸಂಯುಕ್ತ ಸಂಸ್ಥಾನವು UAE ಏನ್ ಮಾಡ್ತದ ಮೇ 1, 2026ರಿಂದ ಜಾರಿಗೆ ಬರುವಂತೆ ಪೆಟ್ರೋಲಿಯಂ ರಫ್ತು ಮಾಡ್ತಕ್ಕಂತಹ ದೇಶಗಳ ಸಂಘಟನೆಯನ್ನು ಒಪೆಕ್ ಮತ್ತು ಒಪೆಕ್ ಪ್ಲಸ್ ಇರ್ತದಲ್ಲ, ಈ ಎರಡೂ ಮೈತ್ರಿಕೂಟದಿಂದ ಹೊರಬರುವುದಾಗಿ ಘೋಷಣೆ ಮಾಡಲಾಗಿದೆ. ಒಂದು ಪಾಯಿಂಟ್ ಕ್ಲಿಯರ್ ಆಯ್ತಾ? ಸೊ, ಇತ್ತೀಚೆಗೆ ಒಪೆಕ್ ಮತ್ತು ಒಪೆಕ್ ಪ್ಲಸ್ ಮೈತ್ರಿಕೂಟದಿಂದ ಹೊರಬರ್ತಕ್ಕಂತಹ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು UAE ಆಗಿರ್ತದೆ ನೋಡಿ. ಸೊ, ಈ ಒಪೆಕ್ ಮತ್ತು ಒಪೆಕ್ ಪ್ಲಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ, ಒಪೆಕ್ ಸಂಘಟನೆ ಏನಾಗಿರ್ತದ, ಇದು ಪೆಟ್ರೋಲಿಯಂ ರಫ್ತು ಮಾಡ್ತಕ್ಕಂತಹ ದೇಶಗಳ ಸಂಘಟನೆ ಆಗಿರ್ತದ. ಸೊ, ಇದನ್ನು 1960ರಲ್ಲಿ ನಡೆದ ಬಾಗ್ದಾದ್ ಸಮ್ಮೇಳನದಲ್ಲಿ ಇದನ್ನ ಅಳವಡಿಸ್ಕೊಂಡಿರ್ತಾರ. ಸೊ, ಇದು ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗ್ತದ. ಸೊ, ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ, ವಿಯೆನ್ನಾದ ಆಸ್ಟ್ರೇಲಿಯಾದಲ್ಲಿ ಇದೆ ನೋಡಿ. ಸೊ, ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಪೆಟ್ರೋಲಿಯಂ ನೀತಿಗಳನ್ನು ಸಮನ್ವಯಗೊಳಿಸ್ತಕ್ಕಂಥದ್ದು ಮತ್ತೆ ತೈಲ ಮಾರುಕಟ್ಟೆಗಳನ್ನು ಸ್ಥಿರವಾಗಿರಿಸುವುದು, ಉತ್ಪಾದಕರು ಹೂಡಿಕೆದಾರರಿಗೆ ನ್ಯಾಯಯುತ ಬೆಳೆಗಳಲ್ಲಿ ದೊರೆಯುವಂತೆ ಮಾಡ್ತಕ್ಕಂಥದ್ದೇ ಇದರ ಮುಖ್ಯ ಕೆಲಸ ಆಗಿರ್ತದ. ಸೊ, ಒಪೆಕ್ ರಾಷ್ಟ್ರಗಳನ್ನ ನೆನಪಿಟ್ಕೊಳ್ತಕ್ಕಂಥ ತಂತ್ರ ಒಂದು ಟ್ರಿಕ್ ಯಾವುದು ಅಂತಂತಂದ್ರೆ ಇಲ್ಲಿದೆ ನೋಡಿ, ಕಿಂಗ್ ಸ್ಲಾವಿಕಾ ಏನ ಗ್ವಾನಿಯಾ. ಸೊ, ಕೆ ಅಂತಂದ್ರೆ ಕುವೈತು, ಐ ಅಂದ್ರೆ ಇರಾನು, ಎನ್ ಅಂದ್ರೆ ನೈಜೀರಿಯಾ, ಜಿ ಅಂದ್ರೆ ಗ್ಯಾಬೋನು, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಎಲ್ ಅಂದ್ರೆ ಲಿಬಿಯಾ, ಎ ಅಂದ್ರೆ ಅಲ್ಜೇರಿಯಾ, ಐ ಅಂದ್ರೆ ಇರಾಕ್, ಸಿ ಅಂತಂದ್ರೆ ಕಾಂಗೋ ಮತ್ತೆ ಗ್ವಾನಿಯಾ ಆಗಿರ್ತದ. ಕ್ಲಿಯರ್ ಆಯ್ತಾ? ಸೊ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಮ್ಯಾಪನ್ನು ನೀವು ನೋಡಿ. ಸೊ, ಇಲ್ಲೇನಿದೆ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ 1962ರಲ್ಲಿ ಇಂಡೋನೇಷ್ಯಾ ಸೇರ್ಪಡೆ ಆಗ್ತದ, ಮತ್ತೆ 2016ರಲ್ಲಿ ಇದು ಈ ಒಕ್ಕೂಟದಿಂದ ತೆಗೆದು ಹಾಕಲಾಗ್ತದ. ಸೊ, ಅದೇ ರೀತಿ UAE ಕೂಡ ಏನಾಗ್ತದ, ಈ ಒಪೆಕ್ ಮತ್ತು ಒಪೆಕ್ ಪ್ಲಸ್ ರಾಷ್ಟ್ರಗಳಿಂದ ಹೊರಗೆ ಉಳಿದಿರ್ತದ ನೋಡಿ. ಸೊ, ಅಲ್ಲಿ ನೋಡಿ ಒಪೆಕ್ ಪ್ಲಸ್, ಒಪೆಕ್ ಬಗ್ಗೆ ನೋಡಿದ್ರೆ 1960ಕ್ಕೆ ಸ್ಥಾಪನೆ ಆಗ್ತದ ಅಂತಂದು. ಈಗ ಒಪೆಕ್ ಪ್ಲಸ್ 2016ರಲ್ಲಿ ಏನಾಗ್ತದ, ಈ ಒಪೆಕ್ ಮತ್ತು ಇತರೆ 10 ತೈಲಗಳ ಉತ್ಪಾದಕ ರಾಷ್ಟ್ರಗಳು ಸೇರಿ ಏನ್ ಮಾಡ್ತಾರ ಅಂತಂದ್ರೆ ಒಂದು ಮೈತ್ರಿಕೂಟವನ್ನು ಆರ್ಗನೈಸ್ ಮಾಡ್ತದ. ಅದೇ ಒಪೆಕ್ ರಾಷ್ಟ್ರವಾಗಿ ಹೊರಹೊಮ್ಮತದ ನೋಡಿ. ಸೊ, ರಷ್ಯಾ 2024ರಲ್ಲಿ ದಿನಕ್ಕೆ 10.2 ಲಕ್ಷ ನಾರ್ಮಲ್ ಪಾಯಿಂಟ್ಸ್ಗಳಿವೆ. ಓಕೆ. ಸೊ, ಇದ್ರದ್ದು ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಪೆಕ್ ಪ್ಲಸ್ದು ಇದು ನೋಡಿ, ಒಪೆಕ್ ಸಂಘಟನೆಯ ಅಗ್ರ 5 ಕಚ್ಚಾ ತೈಲ ಉತ್ಪಾದಕ ರಾಷ್ಟ್ರಗಳು ಯಾವ್ಯಾವು 2025ರ ಪ್ರಕಾರ? ಸೌದಿ ಅರೇಬಿಯಾ ಫಸ್ಟ್ ಇದೆ, ಇರಾಕ್ ಇದೆ, ಇರಾನ್ ಇದೆ, ಕುವೈತ್ ಇದೆ ನೋಡಿ. ಸೊ, ಒಪೆಕ್ ರಾಷ್ಟ್ರಗಳು ಅಂತಂತಂದ್ರೆ ಚೋರಿಯಾ, ಕಾಂಗೋ, ಇಕ್ವೆಟೋರಿಯಲ್ ಗಿನಿಯಾ, ಗ್ಯಾಬೋನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ವೆನಿಜುವೆಲಾ. ಒಪೆಕ್ ಪ್ಲಸ್ 21 ಸದಸ್ಯರ ಹೊಂದಿರತಕ್ಕಂತಹ ದೇಶಗಳು ನೋಡಿ ಇವಷ್ಟು. ಸೊ, ಇಲ್ಲಿ 11, ಇಲ್ಲಿ 10: ರಷ್ಯಾ, ಅಜರ್ಬೈಜಾನ್, ಕಜಕಿಸ್ತಾನ್, ಬಹರೇನ್, ಬ್ರೂನೋ, ಮಲೇಷಿಯಾ, ಮೆಕ್ಸಿಕೋ, ಒಮನ್, ದಕ್ಷಿಣ ಸುಡಾನ್ ಅಂಡ್ ಸುಡಾನ್. ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ, ಕ್ವಶನ್ ಯಾವ ರೀತಿ ರೈಸ್ ಆಗ್ತದ ಅಂತಂದ್ರೆ ಒಪೆಕ್ ಏನು ಇದು ಪೆಟ್ರೋಲಿಯಂ ರಫ್ತು ಮಾಡ್ತಕ್ಕಂಥ ದೇಶಗಳ ಸಂಘಟನೆ ಅದಲ್ಲ, ಇದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತಂದು ಕೇಳ್ತಾರ. ಸೊ, ಅದು ಈ ಒಂದು ಟ್ರಿಕ್ನ ಮೂಲಕ ನೀವು ನೆನ್ಪಿಟ್ಕೋಬೇಕು, ಕಿಂಗ್ ಸ್ಲಾವಿಕಾ ಇನ್ ಗ್ವಾನಿಯಾ. ಓಕೆ, ಇದು ಇವತ್ತಿನ ಒಂದು ಟಾಪಿಕ್ ಆಗಿರ್ತದೆ ನೋಡಿ.